ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಅಡಿಗೆ ಸಿರಿಗೆ ಸ್ವಾಗತ. ನಾನಿವತ್ತು ನಿಮಗೆ ಬಾಳೆಹಣ್ಣಿನಿಂದ ರುಚಿಕರವಾದ ಗಾರ್ಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ, ಬಾಳೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಬೌಲ್ನಲ್ಲಿ ಅಕ್ಕಿ ಹಾಕಿ ಅದನ್ನು 1-2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೋಬೇಕು. ಆಮೇಲೆ ಚೆನ್ನಾಗಿ ಇದನ್ನು ವಾಶ್ ಮಾಡಿ ನೀರು ಸ್ವಲ್ಪನೂ ಇಲ್ಲದ ಹಾಗೆ ಈ ರೀತಿ ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ನೋಡಿ, ಸ್ವಲ್ಪನೂ ನೀರಿಲ್ಲ. ಇವಾಗ ಗಾರ್ಗೆ ಮಾಡಲು ಎಲ್ಲ ಸಾಮಗ್ರಿಗಳು ರೆಡಿಯಾಗಿವೆ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಜಾರ್ಗೆ ನೆನೆಸಿಟ್ಕೊಂಡಿರೋ ಅಕ್ಕಿ, ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಗಾರ್ಗೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಸಕ್ಕರೆ ಆಪ್ಷನಲ್, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರಲ್ಲ, ನಾನಿಲ್ಲಿ ನೀರು ಹಾಕಿಲ್ಲ. ನೀರು ಹಾಕ್ಕೊಂಡ್ರೆ ಗಾರ್ಗೆ ಚೆನ್ನಾಗಿ ಬರೋದಿಲ್ಲ. ಹಾಗೆಯೇ ಬಾಳೆಹಣ್ಣು ಮತ್ತು ಅಕ್ಕಿ ಇಲ್ಲಿ ಚೆನ್ನಾಗಿ ನುಣ್ಣಗೆ ಆಗೋ ರೀತಿ ನಾವಿಲ್ಲಿ ರುಬ್ಕೊಳ್ಬೇಕಾಗತ್ತೆ. ನೋಡಿ ಹೇಗಾಗಿದೆ. ಇದರಲ್ಲಿ ಸ್ವಲ್ಪನೂ ತರಿ ಇಲ್ದ ಹಾಗೆ ಚೆನ್ನಾಗಿ ರುಬ್ಕೋಬೇಕು. ನಂತರ ಒಂದು ಬೌಲ್ಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ. ಈ ಒಂದು ಹದದಲ್ಲಿ ಹಿಟ್ಟು ಮಾಡಿಕೊಂಡ್ರೆ ಗಾರ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಗಾರ್ಗೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅದೇ ಆಯಿಲ್ ಹಾಕ್ಕೊಂಡ್ರೆ ಆಗುತ್ತೆ. ಎಣ್ಣೆ ಕಾಯ್ದಿದೆ ಅನಿಸುತ್ತೆ. ಇವಾಗ ಈ ರೀತಿ ಒಂದೊಂದೇ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ನೀವು ಕೈಲಾದ್ರೂ ಸಹ ಹಾಕಬಹುದು. ನೀವು ಬೇಕಾದರೆ ಹಲಸಿನಣ್ಣಿನ ಗಾರ್ಗೆನೂ ಸಹ ಇದೇ ಥರ ಮಾಡ್ಕೋಬಹುದು. ಬಾಳೆಹಣ್ಣಿನ ಬದಲು ಹಲಸಿನಣ್ಣನ್ನ ಯೂಸ್ ಮಾಡಿಕೊಂಡ್ರೆ ಇದೇ ರೀತಿ ಮಾಡ್ಕೋಬಹುದು. ಈ ರೀತಿ ಹಾಕಿದ ಮೇಲೆ 1 ನಿಮಿಷ ಹಾಗೆ ಬಿಡಬೇಕು. ನಂತರ ಸ್ಪೂನಲ್ಲಿ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು. ಬಾಳೆಹಣ್ಣು ಹಾಕಿರೋದ್ರಿಂದ ಇದು ಸ್ವಲ್ಪ ಅಂಟ್ಕೊಳ್ತಾ ಇರುತ್ತೆ ಒಂದಕ್ಕೊಂದು. ನಿಧಾನಕ್ಕೆ ಈ ರೀತಿ ಮಾಡ್ಕೋಬೇಕು. ಮಧ್ಯಮ ಉರಿಲಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ನೋಡಿದ್ರಲ್ಲ ಯಾವ ಕಲರ್ ಬಂದಿದೆ ಅಂತ. ಇಷ್ಟು ಕಂದು ಬಣ್ಣ ಬಂದರೆ ಸಾಕು. ಜಾಸ್ತಿ ಆದರೆ ಸೀದಂಗಾಗುತ್ತೆ, ರುಚಿ ಇರೋದಿಲ್ಲ. ನೋಡಿ, ಇವಾಗ ಬಿಸಿ ಕ್ರಿಸ್ಪಿಯಾಗಿರೋ ಗಾರ್ಗಿ ರೆಡಿಯಾಗಿದೆ. ಒಳಗಡೆ ಮೃದುವಾಗಿರುತ್ತೆ. ಈ ಥರ ಮೇಲ್ಗಡೆ ತಿನ್ನಲು ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲಿಯೇ ಸುಲಭವಾಗಿ ಮಾಡುವ ಬಿಸಿ ಬಾಳೆಹಣ್ಣಿನ ಗಾರ್ಗೆಯನ್ನು ಹೇಗೆ ಮಾಡೋದಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.